ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಗೌಡ ಕಾಮರ್ಸ್ ಕ್ಲಾಸ್. ಈ ವಿಡಿಯೋ ಅಲ್ಲಿ ನಾನು ಬಿಸ್ನೆಸ್ ಮತ್ತು ಪ್ರೊಫೆಷನ್ದು ಫಾರ್ಮ್ಯಾಟ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಬಿಸ್ನೆಸ್ ಮತ್ತು ಪ್ರೊಫೆಷನ್ದು ಡೆಫಿನಿಷನ್ಸ್ ನೋಡೋಣ. ನೀವು ಸೆಕ್ಷನ್ಸ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ ಈ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಆಗಿರಲಿ, ಪ್ರೊಫೆಷನ್ ಆಗಿರಲಿ, ಒಕೇಶನ್ ಆಗಿರಲಿ, ಈ ಮೂರಲ್ಲಿ ಒಂದು ಡೆಫಿನಿಷನ್ನ ಎಕ್ಸಾಮಲ್ಲಿ ಕನ್ಫರ್ಮ್ ಆಗಿ ಕೇಳ್ತಾರೆ. Business includes any trade, commerce or manufacture or any adventure or concern in the nature of trade, commerce or manufacture. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ ಬಿಸ್ನೆಸ್ ಅಂದರೆ ಇಟ್ ಈಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ ಟು ಅರ್ನ್ ಪ್ರಾಫಿಟ್. ಆ್ಯಕ್ಚುಲಿ ಬಿಸ್ನೆಸ್ ಮಾಡೋದೇ ಎಲ್ಲ ಮೇಯ್ನ್ ಆಗಿ ಮೋಟಿವ್ ಏನಂದರೆ ಪ್ರಾಫಿಟ್ಗೋಸ್ಕರ. ಇನ್ನು ಪ್ರೊಫೆಷನ್ ಅನ್ನು ನೋಡೋದಾದ್ರೆ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 36 profession means those activities for earning livelihood which requires intellectual skill and specialized knowledge. ಎಕ್ಸಾಂಪಲ್ ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ ಆ ಥರ. ಮತ್ತು ಪ್ರೊಫೆಷನ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಒಕೇಶನ್ ಆಲ್ಸೋ. ಆದರೆ ಪ್ರೊಫೆಷನಲ್ಲಿ ಮೇಯ್ನ್ ಆಗಿ ಸ್ಕಿಲ್ ಇರಬೇಕಾಗುತ್ತೆ ಮತ್ತು ಸ್ಪೆಷಲೈಸ್ಡ್ ನಾಲೆಜ್ ಬೇಕಾಗುತ್ತೆ. ಬಿಸ್ನೆಸ್ನ ಯಾರು ಬೇಕಾದರೂ ಮಾಡ್ಬೋದು, ಆದರೆ ಪ್ರೊಫೆಷನ್ ಅಂದರೆ ಸ್ಕಿಲ್ ಇರಲೇಬೇಕಾಗತ್ತೆ. ಇನ್ನು ಒಕೇಶನ್ ಅಂದರೆ ಇಟ್ ರೆಫರ್ಸ್ ಟು ಎನಿ ಆಕ್ಟಿವಿಟಿ ವಿಚ್ ಅ ಪರ್ಸನ್ ಪ್ರಾಕ್ಟಿಸಸ್ ಟು ಅರ್ನ್ ಹಿಸ್ ಲೈವ್ಲಿಹುಡ್. ಎಕ್ಸಾಂಪಲ್ ಪ್ರಾಕ್ಟೀಸ್ ಆಫ್ ರಿಲಿಜನ್, ಪೇಂಟಿಂಗ್ ಎಟ್ಸೆಟ್ರಾ. ಮೊದಲಿಗೆ ನಾವು ಬಿಸ್ನೆಸ್ದು ಅಂದರೆ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಫಾರ್ಮ್ಯಾಟಲ್ಲಿ ನೋಡೋಣ. ಈ ಫಾರ್ಮ್ಯಾಟ್ನ ಯೂಸ್ ಮಾಡಬೇಕಾಗತ್ತೆ. ಮೊದಲಿಗೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಗೋಬೇಕಾಗತ್ತೆ. ಆಮೇಲೆ ಏನೇನೆಲ್ಲ ಆ್ಯಡ್ ಮಾಡಬೇಕಂದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ನೇ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ, ಅಥವಾ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅಂತ ಕೂಡ ಇದನ್ನು ಹೇಳ್ತೀವಿ. ಎಕ್ಸೆಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್, ಮತ್ತು ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು P&L ಅಕೌಂಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಮತ್ತು ಏನು ಮೈನಸ್ ಮಾಡಬೇಕಾಗುತ್ತೆ ಅಂದರೆ ಅಲೌಡ್ ಅಥವಾ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಥವಾ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಇದನ್ನ ಲೆಸ್ ಮಾಡಿದಾಗ ನಮಗೆ ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ಸಿಗುತ್ತೆ. ನಾವು ಮೇಯ್ನ್ ಆಗಿ ಏನು ಫೋಕಸ್ ಮಾಡಬೇಕಂದ್ರೆ ನಮಗೆ ಇಲ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಏನೇನಿತ್ತು ಆ ಲಿಸ್ಟ್ ನಮಗೆ ಗೊತ್ತಾಗಬೇಕಾಗತ್ತೆ. ಮತ್ತು ಬಿಸ್ನೆಸ್ ಇನ್ಕಮ್ ಯಾವುದಿರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಯಾವುದು ಅಂತ ನಮಗೆ ಕ್ಲಾರಿಟಿ ಗೊತ್ತಾದರೆ ನಾವು ಈ ಕ್ವಶನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದನ್ನು 4 ಮಾರ್ಕ್ಸ್ಗೆ ಕೂಡ ಸಮ್ಟೈಮ್ಸ್ ಕೇಳ್ತಾರೆ, ಆದರೆ ಮೇಯ್ನ್ ಆಗಿ 12 ಮಾರ್ಕ್ಸಲ್ಲಿ ಇದು ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ಇದು 12 ಮಾರ್ಕ್ಸ್ಗೆ ಕೇಳ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಡಿಸ್ಅಲೌಡ್ ಆರ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಏನು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ, ಇವಾಗ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಏನೇನೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ ಅದನ್ನು ನಾವು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಅದೇ ಬಿಸ್ನೆಸ್ ರಿಲೇಟೆಡ್ ಯಾವ್ದ್ಯಾವ್ದು ಎಕ್ಸ್ಪೆನ್ಸಸ್ ಇರಲ್ಲ ಅದನ್ನು ನಾವು ಇನ್ಅಡ್ಮಿಸಿಬಲ್ ಅಥವಾ ಡಿಸ್ಅಲೌಡ್ ಅಂತೀವಿ. ನೋಡಿ ಇಲ್ಲಿ ಯಾವ್ದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ ನಾನು ಇಲ್ಲಿ ಯಾವುದು ಹೈಲೈಟ್ ಮಾಡಿದ್ದೀನಿ ಪಾಯಿಂಟ್ಸ್ನ, ಇದು ತುಂಬ ಇಂಪಾರ್ಟೆಂಟ್, ಇದು ರಿಪೀಟೆಡ್ ಆಗಿ ಕೇಳಿದ್ದಾರೆ, ಸೊ ನಾನು ಇದನ್ನು ಹೈಲೈಟ್ ಮಾಡಿದ್ದೀನಿ. ಇದು ಒಂದು 28 ಪಾಯಿಂಟ್ಸ್ ಏನೋ ಇದೆ, ನೀವು ಇದನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಲೈಕ್ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಅಥವಾ ಪ್ರೀಮಿಯಮ್ ಆನ್ ಲೈಫ್, ಮೆಡಿಕಲ್ ಇನ್ಶೂರೆನ್ಸ್. ನೀವು ಪರ್ಸ್ನಲ್ಗೋಸ್ಕರ ಏನೇನು ತಗೊತೀರಾ ಅದನ್ನು ಮಾತ್ರ ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಪ್ರೊಫೆಷನಲ್ಲಿ ಇರೋದನ್ನು ನೀವು ಆ್ಯಡ್ ಮಾಡಬಾರ್ದು, ಯಾಕಂದರೆ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಈಗ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸು ಇದು ಆ್ಯಡ್ ಆಗಿರಲ್ಲ, ಸೊ ಇದನ್ನು ನಾವು ಆ್ಯಡ್ ಬ್ಯಾಕ್ ಮಾಡಬೇಕು ನೆಟ್ ಪ್ರಾಫಿಟ್ಗೆ. ನೆಕ್ಸ್ಟ್ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನೋಡಿ. ಸೆಕೆಂಡ್ ಪಾಯಿಂಟು, ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ 10,000 either ಇನ್ ಕ್ಯಾಶ್ ಆರ್ ಇನ್ ಬೇರರ್ ಚೆಕ್. ಫಾರ್ ಎಕ್ಸಾಂಪಲ್ ಈಗ ಕ್ಯಾಶ್ ಪೇಮೆಂಟ್ ಮೇಡ್ ಇನ್ 20,000 ಅಂತ ಕೊಟ್ಟರೆ ನಾವು ತಗೋಬೇಕಾಗುತ್ತೆ. ಅಂದರೆ 10,000ಗಿಂತ ಮೇಲೆ ಇರಬೇಕು ಕ್ಯಾಶ್ ಪೇಮೆಂಟು. ಫಾರ್ ಎಕ್ಸಾಂಪಲ್ ಅವ್ರು 9,000 8,000 ಏನಾದರೂ ಕೊಟ್ಟರೆ ನಾವು ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ, ನಾವು ಇದನ್ನು ಆ್ಯಡ್ ಮಾಡೋ ಹಂಗಿಲ್ಲ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಆರ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್, ಇದು ಕೂಡ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಆ್ಯಡ್ ಮಾಡಬೇಕು. ಆದರೆ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಅಂತ ಕೇಳ್ತಾರೆ, ಅದನ್ನು ನೀವು ಆ್ಯಡ್ ಮಾಡೋ ಹಾಗಿಲ್ಲ. ಬರೀ ಇನ್ಕಮ್ ಟ್ಯಾಕ್ಸ್ ಅಥವಾ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡಿದ್ರೆ ಮಾತ್ರ ನೀವು ಆ್ಯಡ್ ಮಾಡಬೇಕಾಗತ್ತೆ. ಅಥವಾ ಇಂಟ್ರೆಸ್ಟ್ ಆನ್ ಲೋನ್ ಪರ್ಸ್ನಲ್ ಪರ್ಪಸ್ಗೆ ಕೊಟ್ಟರೆ ಮಾತ್ರ ತಗೋಬೇಕು, ಪ್ರೊಫೆಷ್ನಲ್ ಪರ್ಪಸ್ಗಾಗಿದ್ರೆ ತಗೊಬಾರ್ದು. ಮತ್ತು ಇಲ್ಲಿ ಬ್ಯಾಡ್ ಡೆಬ್ಟ್ಸ್ನ ನೀವು ತಗೊಳ್ಳೋ ಹಂಗಿಲ್ಲ. ಆದರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಬ್ಟ್ಸ್ ಅಥವಾ ಡೌಟ್ಫುಲ್ ಡೆಬ್ಟ್ಸ್, ರಿಸರ್ವ್ಸ್ ಅಥವಾ ಫ್ಯೂಚರ್ ಲಾಸಸ್ ಇದ್ರೆ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಡೊನೇಷನ್ಸ್ ಮತ್ತು ಚಾರಿಟೀಸ್ ಕೂಡ, ಅಥವಾ ಪರ್ಚೇಸ್ ಆಫ್ ಅಸೆಟ್ಸ್, ಕ್ಯಾಪಿಟಲ್ ಅಸೆಟ್ಸ್ನ ನಾವು ತಗೋಬೇಕಾಗುತ್ತೆ.
ಮತ್ತು ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಮತ್ತು ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪರ್ಸ್ನಲ್ ಅದೇ ನಾನು ಪರ್ಸ್ನಲಾಗಿ ಏನು ಕೊಟ್ಟರು ತಗೋಬೇಕು ಅಂತ ಹೇಳಿದೆ, ಪೆನಾಲ್ಟೀಸ್ ಮತ್ತು ಫೈನ್ಸ್ ಆನ್ ಕಸ್ಟಮ್ ಡ್ಯೂಟಿ, ಮತ್ತು ಸ್ಯಾಲ್ರಿ ಪೇ ಟು ಫ್ಯಾಮಿಲಿ ಮೆಂಬರ್ಸ್ ಹೂ ಆರ್ ನಾಟ್ ಪ್ರೊಫೆಷ್ನಲಿ ಕ್ವಾಲಿಫೈಡ್, ಅಂದರೆ ಇದು ಪರ್ಸ್ನಲ್ ಪರ್ಪಸ್ಗೆ ಏನೇನು ಪೇ ಮಾಡ್ತೀರಾ ಅದಕ್ಕೆ. ಮತ್ತು ಇದು ನೋಡಿ, ಆ್ಯಕ್ಚುಲಿ ಸ್ಯಾಲರಿ ಮತ್ತು ಲೀಗಲ್ ಎಕ್ಸ್ಪೆನ್ಸಸ್ನ ನಾವು ಬಿಸ್ನೆಸ್ ರಿಲೇಟೆಡೇ ಇರುತ್ತೆ, ಅದನ್ನೇನಾದರೂ ಪರ್ಸ್ನಲ್ಗೆ ಯೂಸ್ ಮಾಡಿದ್ರೆ ಮಾತ್ರ ನಾವು ಇದನ್ನು ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಇದು ತುಂಬ ಈಸಿ ಆಗುತ್ತೆ ನಿಮ್ಗೆ ಅವಾಗ. ನೆಕ್ಸ್ಟ್ ಏನು ಹೇಳಿದೆ ನಾನು, ನಾನ್ ಬಿಸ್ನೆಸ್ ಇನ್ಕಮ್ನ ನಾವು ಮೈನಸ್ ಮಾಡಬೇಕಾಗುತ್ತೆ ಅಂತ. ಬಿಸ್ನೆಸ್ ರಿಲೇಟೆಡ್ ಯಾವ್ದ್ಯಾವ್ದೆಲ್ಲ ಇನ್ಕಮ್ ಇರಲ್ವೋ ಅದನ್ನು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಗಿರ್ಬೋದು, ರೆಂಟ್ ರಿಸೀವ್ಡ್ ಫ್ರಮ್ HP ಅಂದರೆ ಹೌಸ್ ಪ್ರಾಪರ್ಟಿ, ಬ್ಯಾಡ್ ಡೆಬ್ಟ್ಸ್ ರಿಕವರ್ಡ್ ಬಟ್ ನಾಟ್ ಅಲೌಡ್ ಅರ್ಲಿಯರ್, ಅಂದರೆ ಇದು ಇಂಪಾರ್ಟೆಂಟ್ ಇದೆ, ಇದು ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಬ್ಯಾಡ್ ಡೆಬ್ಟ್ಸ್ ರಿಕವರ್ಡ್ ಅಲೌಡ್ ಅಂತ ಕೊಟ್ಟಿದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗಿಬಿಡುತ್ತೆ, ಅದೇ ನಾಟ್ ಅಲೌಡ್ ಅಂತ ಕೊಟ್ಟರೆ ಇದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಡಿವಿಡೆಂಟ್ ರಿಸೀವ್ಡ್ ಆಗಿರ್ಬೋದು, ಅಥವಾ ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್, ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಶೇರ್ ಆಫ್ ಇನ್ಕಮ್ಸ್ ಫ್ರಮ್ HUF, ಮತ್ತು ವಿನ್ನಿಂಗ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಜಲ್ಸ್, ಹಾರ್ಸ್ ರೇಸ್ ಎಲ್ಲನೂ ನಾನ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ನೀವೇನು ನೆನ್ಪಿಟ್ಕೋಬೇಕು ಅಂದರೆ ಡೆಪ್ರಿಸಿಯೇಷನ್. ಸಮ್ಟೈಮ್ಸ್ ಡೆಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಅಂತ ಕ್ವಶನಲ್ಲೇ ಕೊಡ್ತಾರೆ, ಆವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆದರೆ ಕ್ವಶನಲ್ಲಿ ಏನಾದರೂ ಕೊಟ್ಟಿಲ್ಲ ಅಂದರೆ ಈ ಕ್ಯಾಪಿಟಲ್ ಅಸೆಟ್ಸ್ ಏನಾದರೂ ಕೊಟ್ಟಾಗ ನಾವು ಡೆಪ್ರಿಸಿಯೇಷನ್ ಕಂಪಲ್ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಇದನ್ನು ನೀವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಳಿ. ಇದರಲ್ಲಿ ಮೇಯ್ನಾಗಿ ಯಾವ್ದ್ಯಾವ್ದು ಕೇಳ್ತಾರೆ ಅಂದರೆ ಫರ್ನಿಚರ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ 5000 ಫರ್ನಿಚರ್ ಇದೆ ಅಂತ ಕೊಟ್ಟಾಗ ಅವ್ರೇನು ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಕೊಟ್ಟಿರಲ್ಲ, ಬಟ್ ನೀವು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಲೇಬೇಕು. 5000 ಇಂಟು 10% ಮಾಡಿದಾಗ ಡೆಪ್ರಿಸಿಯೇಷನ್ 500 ಆಗುತ್ತೆ. ಆ ಥರ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮತ್ತು ಮೋಟಾರ್ ಕಾರ್ ಇದು 15% ಡೆಪ್ರಿಸಿಯೇಷನ್ ಆಗಿರುತ್ತೆ. ನಿಮಗೆ ಕ್ವಶನಲ್ಲಿ ಮೋಟಾರ್ ಕಾರ್ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇನ್ನು ಪ್ರೊಫೆಷ್ನಲ್ ಬುಕ್ಸ್ಗೆ 40%, ಕಂಪ್ಯೂಟರ್ಸ್ 40%, ಅಂದರೆ ಪರ್ಚೇಸ್ ಆಫ್ ಕಂಪ್ಯೂಟರ್ಸ್ ಅಂತ ಕೊಟ್ಟಾಗ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಲೈಫ್ ಸೇವಿಂಗ್ ಮೆಡಿಕಲ್ ಎಕ್ವಿಪ್ಮೆಂಟ್ ಯಾವ ಥರ ಅಂದರೆ ಎಕ್ಸ್ರೇ ಆಗಿರ್ಬೋದು, ಯಾವುದಾದ್ರೂ ಈ ಥರ ಕೊಟ್ಟಾಗ 40%, ಟೈಪ್ ರೈಟರ್ಸ್ 15%, ಸೈನ್ ಬೋರ್ಡ್ ಬಂದ್ಬಿಟ್ಟು 10%, ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ ಥರ ಅಂದರೆ ಗುಡ್ ವಿಲ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಮತ್ತು ಟೆಕ್ನಿಕಲ್ ನೋ ಹವ್ ಅಂತ ಕೊಡ್ತಾರೆ. ಇದೆಲ್ಲ ಕೊಟ್ಟಾಗ 25% ಡೆಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಡೆಪ್ರಿಸಿಯೇಷನ್ಸ್ನ ನೀವು ಬಿಸ್ನೆಸ್ ಮತ್ತು ಪ್ರೊಫೆಷನ್ ಎರಡರಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತು ಸರ್ಜಿಕಲ್ ಎಕ್ವಿಪ್ಮೆಂಟ್ 15% ಇರುತ್ತೆ, ನಿಯಾನ್ ಸೈನ್ ಬೋರ್ಡ್ 15%, ಬಸ್ ಲಾರಿ ಟ್ಯಾಕ್ಸಿಸ್ 40%. ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಇದು ತುಂಬ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಅಸೆಟ್ಸ್ ಏನಾದರೂ ಪರ್ಚೇಸ್ ಮಾಡಿದಾಗ ಮತ್ತು ಯೂಸ್ ಮಾಡಿದಾಗ 180 ಡೇಸ್ಗಿಂತ ಮೇಲೆ ಇದ್ದರೆ ಅದಕ್ಕೆ ನಾವು 100% ಅಂದರೆ ಫುಲ್ ಡೆಪ್ರಿಸಿಯೇಷನ್ ತಗೋಬೇಕಾಗುತ್ತೆ. ಅದೇ ಏನಾದರೂ 180 ಡೇಸ್ಗಿಂತ ಕಮ್ಮಿ ಇದ್ದಾಗ ನಾವು 50% ಮಾತ್ರ ಡೆಪ್ರಿಸಿಯೇಷನ್ ತಗೋಬೇಕಾಗುತ್ತೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು 180 ಡೇಸ್ ಆಗಿದೆಯಾ ಇಲ್ವಾ ಅಂದರೆ ಕ್ವಶನಲ್ಲೇ ಮೆನ್ಷನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೋಟಾರ್ ಕಾರ್ ಅಂತ ಕೊಟ್ಟು ಬ್ರ್ಯಾಕೆಟಲ್ಲಿ ಏನಾದರೂ ಅವರು ಡೇಟ್ ಮೆನ್ಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ 30/9/2023 ಅಂತ ಏನಾದರೂ ಕೊಟ್ಟಾಗ ನೀವು ಅವಾಗ್ಲಿಂದ ಇಯರ್ ಅಂದರೆ ಯಾವಾಗ ಎಂಡ್ ಆಗುತ್ತೆ ಆ ಇಯರ್ ಅದು ಕೌಂಟ್ ಮಾಡಿ 180 ಡೇಸ್ ಮೇಲೆ ಇದ್ದರೆ ಫುಲ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ. 180 ಡೇಸ್ ಕಮ್ಮಿ ಇದ್ದರೆ 50% ಡೆಪ್ರಿಸಿಯೇಷನ್. ನಾನು ನಿಮಗೆ ಈಗ ಹೇಳಿದ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ ಮತ್ತು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ನೀವು ಇಂಟ್ರೊಡಕ್ಷನ್ ಅಂದರೆ ಈ ವಿಡಿಯೋನ ನೋಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಏನು ಸಾಲ್ವ್ ಮಾಡ್ತೀನಿ ಕ್ವಶನ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಬಿಸ್ನೆಸ್ ಮತ್ತು ಪ್ರೊಫೆಷನ್ದು 12 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಎರಡೂ ಕೂಡ ಸಾಲ್ವ್ ಮಾಡಿ ಹಾಕಿರ್ತೀನಿ ವಿಡಿಯೋನ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.